ಧಾರವಾಡದಲ್ಲಿ ಚಾಕ್ಲೇಟ್ ಕಳ್ಳರ ಗ್ಯಾಂಗ್ ಒಂದು ಹಾವಳಿ ಇತ್ತು. ಮೂರ್ಛೆ ಹೋಗೋ ಚಾಕ್ಲೇಟ್ ಅನ್ನ ಕೊಡ್ತಾರೆ, ಕಳ್ಳತನ ಮಾಡ್ತಾರೆ. ಇಂಥದ್ದೊಂದು ಗ್ಯಾಂಗ್ ಧಾರವಾಡದಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಬಿಹಾರ್ ಮೂಲದ ಚಾಕ್ಲೇಟ್ ಗ್ಯಾಂಗ್ನಿಂದ ದರೋಡೆ ನಡೀತಾ ಇದೆ. ಧಾರವಾಡದಲ್ಲಿ ಬೀಡು ಬಿಟ್ಟ 10ಕ್ಕೂ ಹೆಚ್ಚು ಕಳ್ಳರ ಗ್ಯಾಂಗ್ ಇದೆ. ಈ ಗ್ಯಾಂಗ್ ಚಾಕ್ಲೇಟ್ ಅನ್ನ ಕೊಟ್ಟು ಕಳ್ಳತನ ಮಾಡ್ತಾರೆ. ಮಲ್ಲಿಕಾರ್ಜುನ್ ಅನ್ನೋರಿಗೆ ಮೂರ್ಛೆ ಹೋಗೋ ಚಾಕ್ಲೇಟ್ ಅನ್ನ ಕೊಟ್ಟು ಕಳ್ಳತನ ಮಾಡಿದ್ದಾರೆ. 1 ಲಕ್ಷ ಮೌಲ್ಯದ ಸರ ಕದ್ದು ಎಸ್ಕೇಪ್ ಆಗಿದ್ದಾರೆ ಮೊಹಮ್ಮದ್ ಶಂಸೇದ್. ಧಾರವಾಡ ಪೊಲೀಸರು ಈಗ ಈತನನ್ನ ಬಂಧಿಸಿದ್ದಾರೆ. ಇಂಥದ್ದೊಂದು ಗ್ಯಾಂಗ್ ಧಾರವಾಡದಲ್ಲಿ ಬಹಳ ದೊಡ್ಡ ಆತಂಕವನ್ನ ಹುಟ್ಟಿಸಿತ್ತು. ಎಸ್, ಇವರಷ್ಟೇ ಅಲ್ಲ, ಇನ್ನಷ್ಟು ಆರೋಪಿಗಳ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಬಾರಿ ಕಿಲಾಡಿ ಗ್ಯಾಂಗ್ ಇದು. ಮೂರ್ಛೆ ಹೋಗೋ ಚಾಕ್ಲೇಟ್ ಕೊಡ್ತಾರೆ, ಅವರು ಮೂರ್ಛೆ ಹೋಗ್ತಾ ಇದ್ದಂತೆ ಅವರ ಬಳಿ ಇರುವಂತಹ ಹಣ, ಚಿನ್ನಾಭರಣ, ಎಲ್ಲ ಮೌಲ್ಯ ವಸ್ತುಗಳನ್ನ ಕೂಡ ಕದ್ಕೊಂಡು ಸಾಕ್ತಾರೆ. ಈ ಚಾಕ್ಲೇಟ್ ಕಳ್ಳರ ಗ್ಯಾಂಗ್ ನ ಈ ಪರಿ ನೋಡಿ ನಿಜಕ್ಕೂ ಜನ ಬೆಚ್ಚು ಬಿದ್ದಿದ್ದಾರೆ. ಅಲ್ಲಿ ಒಂದು ಚಾಕ್ಲೇಟ್ ಕೊಡ್ತಾನೆ. ಚಾಕ್ಲೇಟ್ ತಗೊಂಡ ತಕ್ಷಣ ಜ್ಞಾನ ತಪ್ಪಿತ್ತು ನನಗೆ, ಮತ್ತೆ ನನ್ನ ಕೊರಳಲ್ಲಿದ್ದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸರ ಕಳ್ತನ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಇದರ ಸಂಬಂಧ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಇದರಲ್ಲಿ ಆರೋಪಿ ಮೊಹಮ್ಮದ್ ಶಂಶೇರ್ ಅಂತ ಹೇಳಿ, ಇವನು 48 ವರ್ಷ ಇವನ ವಯಸ್ಸು. ಇವನು ಬೇಸಿಕಲಿ ಬಿಹಾರದವನು. ಅವನು ಇದೇ ಮೋಡಸ್ ಆಪರೆಂಡಿ ಮಾಡಿಕೊಂಡು ಎಲ್ಲ ಕಡೆ ಮಾಡ್ತಿದ್ದ. ಇವನ್ನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಇಂಥದ್ದು ಈ ಸೇಮ್ ಮೋಡಸ್ ಯೂಸ್ ಮಾಡಿ ಬೇರೆ ಕಡೆ ಎಲ್ಲಾದರೂ, ಬೇರೆ ರಾಜ್ಯಗಳಲ್ಲಿ ಅಥವಾ ನಮ್ಮ ಬೇರೆ ಡಿಸ್ಟ್ರಿಕ್ಸಲ್ಲಿ ಎಲ್ಲಾದರೂ ಇಂಥದ್ದು ಪ್ರಕರಣಗಳು ಇದೆಯಾ ಅಂತ ಹೇಳಿ ನಮಗೆ ಅಕ್ರಾಸ್ ದ ಸ್ಟೇಟ್, ಅಕ್ರಾಸ್ ಇಂಡಿಯಾ ನಾವು ಮೆಸೇಜು ಕಳಿಸಿದ್ದೀವಿ. ಇಂಥ ಒಬ್ಬ ವ್ಯಕ್ತಿನ ನಾವು ದಸ್ತಗಿರಿ ಮಾಡಿದ್ದೀವಿ ಅಂತ. ಲೋಕಲ್ ಅವನು ಇಲ್ಲೇ ಓಡಾಟ ಮಾಡ್ತಿರೋ ಬಗ್ಗೆ ಇನ್ಪುಟ್ಸ್ ಇತ್ತು ನಮಗೆ. ಸುಮಾರು ಆಲ್ಮೋಸ್ಟ್ ಫಾರ್ ಅ ಮಂತ್ ಅವನ್ನ ಫಾಲೋ ಮಾಡಿಕೊಂಡು, ಬಿಕಾಸ್ ಇವರು ಯಾರು ವ್ಯಕ್ತಿ ಚೈನ್ ಮಿಸ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅವನ ಬಗ್ಗೆ ಅಷ್ಟು ಡಿಸ್ಕ್ರಿಪ್ಷನ್ ಕೊಡೋಕೆ ಆಗಿರಲಿಲ್ಲ. ಬಟ್ ನಾವು ನಮ್ಮ ಇನ್ಪುಟ್ಸು, ಸ್ವಲ್ಪ ಇನ್ಫಾರ್ಮೆನ್ಸ್ ನಮ್ಮ ಸಿಬ್ಬಂದಿಯವರು, ಕ್ರೈಮ್ ಸಿಬ್ಬಂದಿಯವರು. ನವೆಂಬರ್ 9ನೇ ತಾರೀಕು ಗುರುವಾರ ನಾನು ಕೆಲಸದ ನಿಮಿತ್ತ ಧಾರವಾಡಕ್ಕೆ ಹೋಗಿದ್ದೆ. ಅದು ಕೆಲಸ ಪೋಸ್ಟ್ಪೋನ್ ಆಗಿ 2:30 ಇರೋದು 5:30 ನಂತರ ಕೆಲಸ ಮಾಡೋದಾಗಿ ಬಂತು. ಹೀಗಾಗಿ ನಾನು ಮರಳಿ ನಮ್ಮ ಊರಿಗೆ ಬರದೆ ಅಲ್ಲಿ ಥಿಯೇಟ್ರ್ ಹತ್ರ ಹೋಗಿದ್ದೆ, ಪದ್ಮಾ ಶ್ರೀನಿವಾಸ್ ಥಿಯೇಟ್ರ್ ಹತ್ರ ಹೋಗಿದ್ದೆ ಟಗರು ಪಲ್ಯ ಫಿಲ್ಮ್ ನೋಡೋಕ್ಕೆ. ಆ ಟೈಮ್ನಲ್ಲಿ ಅಪರಿಚಿತ ವ್ಯಕ್ತಿ ದೆಹಲಿ ಅವನು ಅಂತ ಹೇಳ್ಕೊಂಡು ನನ್ನ ಕಡೆ ಹೆಲ್ಪ್ ಕೇಳೋಕ್ಕೆ ಬಂದ. ನಾನು ದೆಹಲಿಗೆ ಹೋಗಬೇಕು, ಬೆಂಗಳೂರಿಂದ ಹೋಗಬೇಕು, ಇವಾಗ ಎಲ್ಲಿ ಧಾರವಾಡದಿಂದ ಸಿಗುತ್ತಾ ಹುಬ್ಳಿಯಿಂದ ಟ್ರೈನ್ ಸಿಗುತ್ತಾ ಅಂತ ಕೇಳಿದೆ. ನಾನು ಅವ್ನ ಮೊಬೈಲಲ್ಲಿ ಆ್ಯಪ್ ಹಾಕಿಕೊಟ್ಟೆ, ನೀವು ಈ ಥರ ಹುಬ್ಳಿಯಿಂದ ಹೋಗಿ, ಹುಬ್ಳಿಯಿಂದ ಬೆಂಗಳೂರು ಹೋಗಿ ಆಮೇಲೆ ಮುಂದೆ ನೀವು ಹೋಗಿ ಅಂತ ಹೇಳಿದೆ. ಆನಂತರ ನಾನು ನನ್ನ ಪಾಡಿಗೆ ನಾನು ಟಿಕೆಟ್ ತರೋಕ್ಕೆ ಹೋದಾಗ ನನಗೊಂದು ತಂದು ಕೊಡಿ ಅಂತ 200 ರೂಪೀಸ್ ಕೊಟ್ಟ. ಅವ್ನಿಗೊಂದು ಟಿಕೆಟ್ ತಂದು ಕೊಟ್ಟು ನಾನು ತೊಗೊಂಡು ನಾನು ಒಳಗೆ ಹೋಗಿ ಕೂತ ತಕ್ಷಣ ನನ್ನ ಪಕ್ಕದಲ್ಲೇ ಅವನು ಬಂದು ಕೂತಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.